ಮೈಸೂರಿನ ಬುಡಾದಲ್ಲಿ ಅಕ್ರಮವಾಗಿ ನಿವೇಶನ ಹಂಚಿಕೆಯಾಗಿರುವ ಆರೋಪವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕೆಂದು ಸಂಸದ ಪಿಸಿ ಗದ್ದಿಗೌಡರು ಒತ್ತಾಯಿಸಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಬೂಡಾ ಪ್ರಾಧಿಕಾರದ ಭೂಮಿ ಸಂಬಂಧ ದೊಡ್ಡ ಹಗರಣ ನಡೆದಿದೆ. ಬೆಳೆ ಬಾಳುವ ನಿವೇಶನ ಕಬಳಿಸುವ ಉದ್ದೇಶ ಇಟ್ಟುಕೊಂಡು ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮ ನಡೆಸಿದ್ದಾರೆ. ಈ ವಿಷಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನತೆಗೆ ಉತ್ತರ ನೀಡಬೇಕಾಗಿದೆ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೊಣೆ ಹೊರಬೇಕು ಎಂದು ಪಿಸಿ ಗದ್ದಿಗೌಡರ್ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಿಮಠ ಮಾತನಾಡಿ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಡೆದ ಭ್ರಷ್ಟಾಚಾರ ಕುರಿತು ಸಿಎಂಗೆ ಎಲ್ಲ ಅರಿವು ಇದೆ. ಹಣಕಾಸು ಖಾತೆ ಅವರ ಬಳಿ ಇದೆ. ಯಾವ ಹಣ ಎಲ್ಲಿ ಹೋಗುತ್ತದೆ ಎಂಬುದು ಸಂಪೂರ್ಣ ಮಾಹಿತಿ ಇರುತ್ತದೆ. SC ST ಸಮುದಾಯದ ಅಭಿವೃದ್ಧಿಗೆ ಬೇರೆ ಕಡೆ ಹಣ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಈ ಸರ್ಕಾರದಲ್ಲಿ ಸಾಕಷ್ಟು ಹಗರಣಗಳು ನಡೆಯುತ್ತಿವೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು. ಬರ್ತಕ್ಕಂಥ ಸಂದರ್ಭದಲ್ಲಿ 1 ಎಕರೆ ಜಮೀನಿದ್ದರೆ ಅದಕ್ಕೆ 40-60 ಒಂದು ನಿವೇಶನ ಕೊಡಬೇಕು. ಇವತ್ತು 3ರಿಂದ 4 ಎಕರೆ ಇದ್ದರೆ ಇವತ್ತು ಅದಕ್ಕೆ 2 ನಿವೇಶನ ಕೊಡಬೇಕು ಅನ್ನುವ ಈ ಒಂದು ನಿಯಮ ಇದೆ. ನಾವೆಲ್ಲ ಒಂದು ಸಾಮಾನ್ಯ ಮನೆತನದಿಂದ ಬಂದವರು. ನಮ್ಮ ಮೇಲೆ ಪ್ರೀತಿ ವಿಶ್ವಾಸವನ್ನಿಟ್ಟು ಜನ ನಮಗೆ ಇವತ್ತು ಜನಪ್ರತಿನಿಧಿಗಳಾಗಿ ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರಿಸಿ ಇವತ್ತು ನಮ್ಮಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವ ಒಂದು ಮನೋಭಾವನೆ ಇರ್ತಾ ಇದೆ. ಇವತ್ತು ಒಬ್ಬರು ಮುಖ್ಯಮಂತ್ರಿಯಾಗಿ ಇವತ್ತು ಅವರು ತಮಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ತಮಗೆ 62 ಕೋಟಿ ರೂಪಾಯಿ ನಮಗೆ ಪರಿಹಾರ ಬೇಕು ಅಂತೇಳಿ ಅವರು ಏನು ಕೇಳ್ತಿದ್ದಾರೆ, ಇದರ ಸಮಾನವಾಗಿ ಬಡವರಿಗೂ ಕೂಡ ಅವರು ಕೊಡಿಸ್ಬೇಕಾಗ್ತಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ತಮ್ಮ ಸ್ವಾರ್ಥ ಇವತ್ತು ನಮ್ಗೆ ಗೊತ್ತಾಗ್ತಿದೆ. ಇವತ್ತು ಅವ್ರ ಮಕ್ಕಳು ಅಧಿಕಾರಕ್ಕೆ ಬರಬೇಕು, ಅವರು ಶ್ರೀಮಂತರಾಗಬೇಕು, ಹಣವಂತರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂಥ ಒಂದು ಕೃತ್ಯಗಳನ್ನು ಎಸಗಲಿಕ್ಕೆ ಶಕ್ಯ ಆಗ್ತಿದೆ. ಆ ಒಂದು ದೃಷ್ಟಿಯಿಂದ ಇವತ್ತೆಲ್ಲ ಜನ ಓದಿಕೊಂಡಿದ್ದೇವರೆ, ತಿಳಿದವರಿದ್ದಾರೆ. ಇವತ್ತು ಯಾರೂ ಕೂಡ ಅವರನ್ನು ಕ್ಷಮಿಸೋದಿಲ್ಲ. ಇವತ್ತು ಇಂಥ ಒಂದು ಅಕ್ರಮವನ್ನು ಅವರು ನಡೆಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾನು ಅವರಿಗೆ ಒತ್ತಾಯಪೂರ್ವಕವಾಗಿ ಇವತ್ತು ತಮ್ಮ ಏನು ಹುದ್ದೆ ಇದೆ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡಬೇಕಂತ ನಾನು ಕೇಳ್ತಾ ಇದ್ದೇನೆ. ಇದರ ಜೊತೆಗೆ ನಿಮಗೆಲ್ಲ ಗೊತ್ತಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮವಾಗಿ ಏನು ಹಣ ವರ್ಗಾವಣೆ ಆಗಿದೆ, ಈ ಎಲ್ಲ ವಿಚಾರಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತಿರದೆ ನಡೆದಿರೋದಿಲ್ಲ. ಯಾಕಂದರೆ ಹಣಕಾಸಿನ ಒಂದು ಖಾತೆ ಅವರ ಹತ್ತಿರ ಇರೋದರಿಂದ ಎಲ್ಲ ಹಣಕಾಸಿನ ವಿಚಾರ ಅವರಿಗೆ ಗೊತ್ತು ಇರ್ತಾ ಇದೆ. ಈ ಒಂದು ಎರಡೂ ಇವತ್ತು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಕ್ರಮಗಳು. ಈ 2 ಏನು ಅಕ್ರಮಗಳು ನಡೆದರೆ ಈ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಡಬೇಕಂತ ನಾನು ಕೇಳ್ತೇನೆ. ಮಾಡಲಿಕ್ಕೆ ಆಗೋದಿಲ್ಲ, ಸಾಧ್ಯನೇ ಆಗೋದಿಲ್ಲ. ಆಮೇಲೆ ಅವರು ಒಂದು ಸಮರ್ಥನೆ ಮಾಡ್ಕೊಳ್ತಾರೆ. ತಾವೆಲ್ಲ ನೋಡಿದ್ರಿ, ನಾವು ಆ ಹಣವನ್ನು ನಮ್ಮ ಜನರಿಗೆ ಏನು ಈ ಬಿಟ್ಟಿ ಭಾಗ್ಯ ಕೊಡ್ತಾ ಇದ್ದೇವೆ, ಅದಕ್ಕೆ ನಾವು ಅಂದರೆ ಅದರ ಅರ್ಥ ಏನು, ಅದು ಬಜೆಟ್ಟಿನಲ್ಲಿ ನಿಗದಿತ ಆಗಿರ್ತಕ್ಕಂಥ ಜನಕಲ್ಯಾಣ ವ್ಯವಸ್ಥೆಗೆ ನಿಗದಿರ್ತಕ್ಕಂಥ ಹಣವನ್ನು ಇವತ್ತು ಅವರು ಬೇರೆ ಬೇರೆ ತಮ್ಮ ಉದ್ದೇಶಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಎಷ್ಟರ ಮಟ್ಟಿಗೆ ಬಡವರ ಬಗ್ಗೆ ಚಿಂತನೆ ಇದೆ ಅನ್ನೋದು ತಾವು ಅರ್ಥ ಮಾಡ್ಕೊಳ್ತಾರೆ. ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಮತ್ತು ಈಗ ಇವೆಲ್ಲ ಇಷ್ಟು ಸ್ಟ್ರಾಂಗ್ ಅದಾವು ಅನ್ನೋದು ಗೊತ್ತಿದ್ದರೂ ಕೂಡ ಯಾವ ರೀತಿ ಮಾಡ್ತಾರ, ಭಾರಿ ಧೈರ್ಯ ಮೆಚ್ಚಬೇಕು. ಅಲ್ಲ, ಮೀಡಿಯಾಕ್ಕಿಂತ ನಮಗೂ ಒಂದು ಮನಸ್ಸು ಇರ್ತೈತಲ್ಲ, ಅದ ಹೇಳ್ತೇನೆ. ನಾವು ಇನ್ನು ಏನು ಮಾಡ್ತೀವಿ, ಏನು ಮಾಡಕ್ಕೆ ಹೊರಟಿದ್ದೀವಿ ಅನ್ನೋದು ಗೊತ್ತಿರ್ತೈತಲ್ಲ, ಗೊತ್ತಿದ್ದೂ ಕೂಡ ಇವರು ಪ್ರಾಮಾಣಿಕ ರಾಜಕಾರಣಿ, ಇದು ದೇಶಕ್ಕೆ ಗೊತ್ತಾಗಬೇಕು. ಸರ್, ಕೃಷ್ಣಾ ಮೇಲ್ದಂಡೆ ಯೋಜನೆ ಒಳಗ ತಮ್ಮಿಗೆ ಅವ್ರ ತಮ್ಮನಿಂದ ಅವರು ಅದು ರಾಜಕೀಯ ಪ್ರಭಾವ ಇರದೇ ಇದ್ರೆ ಅಂತ ಕೆಲಸಗಳು ಎಲ್ಲಿ ಆಗೋದಿಲ್ಲ. ಅದು ಆಗೋದು ರಾಜಕೀಯ ಹಾಗೂ ಅಧಿಕಾರದ ಪ್ರಭಾವದಿಂದ ಆಗ್ತಿದ್ದೇವೆನ ಮತ್ತೇನು ಬೇರೆ ಕಾರಣ ಇರೋದಿಲ್ಲ. ಅಂಥದನ್ನು ಡೈವರ್ಟ್ ಮಾಡಿಕೊಂಡ್ರು. ಈ ವಾಲ್ಮೀಕಿ ನಿಗಮದ ಬರೀ SC ST ನಾವ ಇದಕ್ಕೆ ವಾರಸ್ತಾರ ನಾವು ಅನ್ನೋರ ಗತೆ ಮಾತಾಡ್ತಾರವರು. ನಿನ್ನೆ ಒಂದು TV ಪ್ರೋಗ್ರಾಮ್ ಬಂತು, ಹೆಂಗೆ ಬಿಲ್ ತೆಗೆದಾರ ನೋಡಿದ್ರಿ ನೀವು? ಯಾವ TV ನೋಡಿದ್ರಿಲ್ಲ? 5,91,00,000 5,51,00,000 ಎಂದ 33ಕ್ಕೆ 31 ಮಾರ್ಚ್ಗಿಂತ ಮೊದಲ 31 ಮಾರ್ಚ್ ಬಹುಶಃ ಸಂಡೇ ಐತಿ.
33ಕ್ಕೆಲ್ಲ ತೆಗೆದ್ಬಿಟ್ಟಾರ ಅವ್ನು ಖರ್ಚು ಹಾಕಿ ನಿನ್ನ ಟಿವಿಯಾಗ ಬಂತು ಪ್ರೋಗ್ರಾಮು. ಇಲ್ಲ ನಾವು